ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಟೈಮ್ ಬಂದ್ಬಿಟ್ಟು 3:30, ಡೇಟ್ 24ನೇ ತಾರೀಕು ಶನಿವಾರ. ಸ್ವಲ್ಪ ಹೊತ್ತು ಅದನ್ನೇ ಒಂದು ವಿಡಿಯೋ ನೋಡಿರ್ತೀರ ಗೈಸ್. ಒಂದು ಡ್ಯೂಟಿ ಬಿದ್ದಿದೆ, ಪ್ರೀಮಿಯರ್ ಡ್ಯೂಟಿ. ಅದನ್ನು ಕರ್ಕೊಂಡು ಡ್ರಾಪ್ ಮಾಡೋಣ ಅಷ್ಟು. $8493 ನೋಡಿ. ಇಲ್ಲಿ ಇದು ಬಂದ್ಬಿಟ್ಟು ಹೆಬ್ಬಾಳ ಹತ್ರ. ಇಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆಲ್ಲ, ಬ್ಯಾಪ್ಟಿಸ್ಟ್ ಅಂತ ಇದೆಯಲ್ಲ ಹಾಸ್ಪಿಟಲ್ಲು. ಸೊ ಅಲ್ಲಿ ಎಷ್ಟು ಕ್ಯೂ ಇದು ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿದ್ರೆ ನೋಡಿ, ಗಾಡಿ ಯಾವ ಥರ ಮೂವ್ ಆಗ್ತಿದೆ ನೋಡಿ. ಹತ್ತತ್ರ ಒಂದು ಬಂದೊಂದು 10 ನಿಮಿಷ ಆಯಿತು. 10 ನಿಮಿಷದಿಂದನೂ ಇಷ್ಟಿಷ್ಟೇ ಮೂವ್ ಆಗ್ತಿರೋದು. ಏನಾಗಿದೆ ಮುಂದೆ ಏನು ಎತ್ತ ಅಂತ ಗೊತ್ತಿಲ್ಲ. ಒಟ್ಟು ಪೂರ್ತಿ ಅಲ್ಲಿ ತನಕ ಪೂರ್ತಿ ಟ್ರಾಫಿಕ್ ಜಾಮ್ ಇದೆ ನೋಡಿ. ಬೆಳಗಿನ ಜಾವನೇ ಈ ಥರ ಆಗ್ಬಿಟ್ರೆ, ಅದು ಮೇಯ್ನ್ ಏರ್ಪೋರ್ಟ್ಗೆ ಹೋಗೋ ರೋಡ್ ಇದು ಆಯಿತಾ. ಬೆಳಗ್ಗೆ ಹೊತ್ತೆ ಎಲ್ಲರೂ ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾರೆ. ಬಟ್ ಈ ಥರ ಆಗಿದೆ, ಏನು ಆಕ್ಸಿಡೆಂಟ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಇನ್ನೊಂದು ಡ್ಯೂಟಿ ಬರೀ ರಿಸರ್ವೇಷನ್ ತೊಗೊಂಡಿದ್ದು ಊಬರಲ್ಲಿ, ಒಂದು ಇಂಟರ್ಸಿಟಿ $2,400 $450. ಬಟ್ ಅದು ಹೋಗೋಕ್ಕಾಗತ್ತೆ ಇಲ್ವೋ ಗೊತ್ತಿಲ್ಲ, ಈ ಥರ ಟ್ರಾಫಿಕಲ್ಲಿ. ಇದು ಡ್ರಾಪ್ ಮಾಡೋದು ಲೇಟ್ ಆದರೆ ನೋಡ್ರಿ. ಕಚನ ನನ್ನ ಮಕ್ಕಳು ರೋಡ್ ರೆಡಿ ಮಾಡ್ತಾವ್ರಿ. ಇಲ್ಲಿ ಬ್ರಿಡ್ಜ್ ಇದೆ ನೋಡಿ. ಇಲ್ಲಿ ಈ ಕಡೆ ಹತ್ತಿ ಗೊತ್ತು, ಹೆಬ್ಬಾಳ ಬ್ರಿಡ್ಜು. ಸೊ ಇಲ್ಲೇ ಎಂಟ್ರೆನ್ಸಲ್ಲೇ ರೋಡ್ ರೆಡಿ ಮಾಡ್ತಾವ್ರೆ. ಕಿತ್ತವ್ರು ನನ್ನ ಮಕ್ಕಳು. ಇವ್ರು ಮಾನ ಮರ್ಯಾದೆ ಐತಾ ಇಲ್ವೋ ಗೊತ್ತಿಲ್ಲ ಅವ್ರಿಗೆ. ಬೇರೆ ಟೈಮ್ ಸಿಕ್ಕಿಲ್ವಾ ಅಥವಾ ಬೇರೆ ಥರ ಒಂದು ಏನು ಇದು ಮಾಡೋಕ್ಕಾಗಲ್ವ ಇವ್ರು. ನೋಡಿ ಇಲ್ಲಿ ಇಷ್ಟು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಕೂತವ್ರೆ ಅಂತಂದರೆ, ಹತ್ರ ಇಲ್ಲೇ ಒಂದು ಅರ್ಧ ಗಂಟೆ ಮೇಲೆ ಆಯಿತು ನಾವು ಇಲ್ಲಿ ವೆಯ್ಟ್ ಮಾಡಿ. ಇವಾಗ ಬಿಡ್ತಾವೆ ನೋಡಿ ಬ್ರಿಡ್ಜ್ ಮೇಲ್ಗಡೆ. ನೋಡಿ ಇಲ್ಲಿ ರೋಡ್ ಎಲ್ಲ ಕಿತ್ತು ಈಗ ಒಂದು ಗತಿ ಮಾಡಿಕ್ಕವ್ರು ನೋಡಿ. ಇಲ್ಲಿ ಈಗ ಧೂಳು ಹೆಂಗಿದೆ ಹೇಳ್ತೈತಿ. ಇಲ್ಲಿ ಅದೇನು ರೆಡಿ ಮಾಡ್ತಾವ್ರಿ, ಏನು ಕತೆನೋ ಗೊತ್ತಿಲ್ಲ ನನ್ನ ಮಕ್ಕಳು. ಬರೀ ಕೀಳೋದು, ತಾರ ಹಾಕೋದು, ಕೀಳೋದು, ಇದೇ ಕೆಲಸ ಆಗೋದು ಬೆಂಗಳೂರಲ್ಲಿ. ಮೊದಲನೇದು ಕರ್ಕೊಂಬಂದೆ. ಇವಾಗ ಟೈಮ್ ನೋಡಿ 4:58. ಇವಾಗ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. ಅಲ್ಲಿ ಅದು ಕುಮಾರಕೃಪಾ ರೋಡು ಅಂತ ಟರ್ನ್ ತೊಗೊಂಡು ಈ ಕಡೆ ITC ಬ್ರಿಡ್ಜ್ ಕೆಳಗಡೆ ಹೋಗ್ತೀವಲ್ಲ, ಅಲ್ಲಿ ಹೋದ್ರೆ ಅಲ್ಲಿ ಟ್ರಾಫಿಕ್ ಜಾಮು. ಏನಕ್ಕೆ ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು 3 ಗಾಡಿ ಆಯಿತಾ. ಸೊ ಅದು ಬಿಟ್ಬಿಟ್ಟು ಈ ಕಡೆ ಹೆಬ್ಬಾಳ ಕಡೆ ಬಂದರೆ, ಹೆಬ್ಬಾಳ ಬ್ರಿಡ್ಜು ರೆಡಿ ಮಾಡ್ತಾವ್ರೆ. ಕನ್ಸ್ಟ್ರಕ್ಷನ್ ಏನೋ ತಾರ ಕಿತ್ತಿ ಎಲ್ಲ ಒಂದು ಗತಿ ಮಾಡ್ತಾವ್ರೆ. ಅಲ್ಲಿ ಹತ್ತತ್ರ ಒಂದು ಅರ್ಧದಿಂದ 3/4 ಗಂಟೆ ಅಲ್ಲಿ ವೆಯ್ಟು. ಟೈಮು 4:15 ಬಂದು ರೀಚ್ ಆಗಬೇಕಾಗಿದೆ. ಇದು ಬಂದ್ಬಿಟ್ಟು ಕರೆಕ್ಟಾಗಿ 5 ಗಂಟೆಗೆ ಬಂದು ರೀಚ್ ಆಗಿದ್ದೀನಿ ನೋಡಿ. $826 ಕ್ಯಾಶ್ ಕಲೆಕ್ಷನ್ನು ತೋರಿಸಿದೆ, ತೊಗೊಂಡಿದ್ದೀನಿ. $710 ಕೊಟ್ಟವನೆ. ಇದು ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ, ಒಂದು ಊಬರಲ್ಲಿ ಇಂಟರ್ಸಿಟಿ ರೌಂಡ್ ಟ್ರಿಪ್ ಒಂದು ಇತ್ತು, ರಿಸರ್ವೇಷನ್ ಕೊಟ್ಟಿದ್ದ. 120 ಕಿಲೋಮೀಟ್ರು ಟೋಟಲ್ಲು. ಸಾಮಾನು ಬಂದ್ಬಿಟ್ಟು $2,450 ಅಮೌಂಟ್ ಹಾಕಿದ್ದ ಆಯಿತಾ. ಸೊ ಪರವಾಗಿಲ್ಲ, $2,450 ರೌಂಡ್ ಟ್ರಿಪ್ಪು 4 ಅವರ್ಗೆ ಇದ್ದು 4 ಅವರು. ಸೊ ಹೋಗೋಣ ಅಂದ್ಬಿಟ್ಟು ರಿಸರ್ವೇಷನ್ ತೊಗೊಂಡಿದ್ದೆ. ಕರೆಕ್ಟಾಗಿ ಇದನ್ನು ಡ್ರಾಪ್ 4:20 ಡ್ರಾಪ್ ಮಾಡಿದ್ರೆ, ಸೊ 4:20 ಡ್ರಾಪ್ ಮಾಡಿಬಿಟ್ಟು ಆ ಒಂದು ಟ್ರಿಪ್ಗೆ ಹೋಗ್ಬೋದು ಅಂದ್ಬಿಟ್ಟು ತಗೊಂಡಿದ್ದೆ. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಿ ಟೈಮು ಇದು ಬಿಡೋದೇ ಇಷ್ಟೊತ್ತಾಯಿತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ. ಟೈಮ್ ನೋಡ್ಬೋದು 8:15. ಡ್ಯೂಟಿ 24ನೇ ತಾರೀಕು ಶನಿವಾರ ಡ್ಯೂಟಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಮನೆಯಿಂದನೇ ಒಂದು ಡ್ಯೂಟಿ ಕೊಟ್ಟ, ಮನೆ ಹತ್ರನೇ ಕಾಣಿಸ್ತಿರುತ್ತೆ. ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಹೆಬ್ಬಾಳ ಡ್ರಾಪು. ಕಿಲೋಮೀಟ್ರ್ ಬಂದು ಪಿಕಪ್ಪು ಬಂದು ಎಷ್ಟು ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಆಲ್ಮೋಸ್ಟ್ ಹತ್ರ ಹೋಗ್ತಾ ಇದ್ದೀನಿ. ಈಗ ಬೆಳಗ್ಗೆ ಬಂದ್ಬಿಟ್ಟು ಹತ್ರ ಒಂದು 6:45 ಒಂದು ಲಾಸ್ಟು ಏರ್ಪೋರ್ಟ್ ಡ್ರಾಪ್ ಮಾಡಿ ಮನೆಗೆ ಹೊಂಟೋಗ್ಬಿಟ್ಟೆ. ಸೊ ಅದಾದಮೇಲೆ ಮಾಡಲಿಲ್ಲ. ಅದು ಬಿಟ್ಟರೆ ಇವಾಗಲೇ ಹೋಗ್ತಿರೋದು. 3 ಗಂಟೆಗಲ್ಲ, ಒಂದು 3 ಗಂಟೆಯಿಂದ ಬೆಳಗ್ಗೆ ಒಂದು 6:45ಗೆ 2 ಟ್ರಿಪ್ ಆಗಿತ್ತು ಅಷ್ಟೇ. 2 ಟ್ರಿಪ್ ಮಾಡ್ಕೊಂಡು ಮನೆಗೆ ಹೋದೆ. ಒಂದು 4 ಅವರ್ ಆಗಿದೆ. 3ರಿಂದ ಒಂದು 6:45 7 ಗಂಟೆ ಅಂತ ಕೌಂಟ್ ತೊಗೊಂಡ್ರು. ಒಂದು 4 ಅವರ್ ಅಷ್ಟೇ ನಾನು ಲಾಗಿನಲ್ಲಿ ಇದ್ದಿದ್ದು. ಇವಾಗ ಬಂದ್ಬಿಟ್ಟು 8:45 ಇರೋದು. 9 ಗಂಟೆಯಿಂದ ಕೌಂಟ್ ತೊಗೊಳ್ಳೋಣ ಆಯಿತಾ. 9 ಗಂಟೆ ಬೆಳಗ್ಗೆ 4 ಅವರ್ ಆಯಿತು. ಈಗ 9 ಗಂಟೆಯಿಂದ ಬೆಳಗ್ಗೆ ತನಕ ಮಾಡ್ತೀನಿ ಆಯಿತಾ. ಬೆಳಗ್ಗೆ ಎಷ್ಟು ತನಕ ಮಾಡ್ತೀನಿ, ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು ಒಂದು ನಮ್ಮ ಮನೆಯಿಂದ ಕೊಟ್ಟಿದ್ನಲ್ಲ, ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ತೊಗೊಂಡೆ. ಡ್ರಾಪ್ ಮಾಡಿದೆ, ಅದನ್ನು $287 ಕೊಟ್ಟು ಕ್ಯಾಶ್ ಕಲೆಕ್ಷನ್ನು. 10:15 ಇವಾಗ.
ಸೊ ತೋರಿಸ್ತೀನಿ ನೋಡಿ. ಇವಾಗ ಬಂದ್ಬಿಟ್ಟು 287 ರೂಪಾಯಿ ಇವಾಗ ಬಂದು ಡ್ರಾಪ್ ಮಾಡಿದ್ದು. ಅದಕ್ಕಿಂತ ಮುಂಚೆದು 519 ರೂಪಾಯಿ. ನಾನು ನಿಧಾನಕ್ಕೆ ಮಾಡ್ಕೋತೀನಿ ಗೈಸ್, ಅರ್ಜೆಂಟ್ ಏನು ಮಾಡೋಕ್ಕೋಗಲ್ಲ. ಏನಕ್ಕಂದರೆ ಯಾವುದೋ ಒಂದು ಆಕ್ಸಿಡೆಂಟ್ ನೋಡ್ಬಿಟ್ಟೆ. ನನಗೆ ಯಾವಾಗಲೂ ಪ್ರತಿ ಸಲ ಅಷ್ಟೇ ಯಾವ್ದಾದ್ರು ಒಂದು ತುಂಬ ಭಯಂಕರವಾಗಿ ಆಗಿರೋಂಥ ಆಕ್ಸಿಡೆಂಟ್ ನೋಡ್ಬಿಟ್ರೆ ನನಗೆ ಗಾಡಿ ಓಡ್ಸೋದು ಮೀಟ್ರ್ ಆಫ್ ಆಗ್ಬಿಡುತ್ತೆ. ಅದೇನಕ್ಕೆ ಗೊತ್ತಿಲ್ಲ. ಯಾರಾಗೆ ಆ ಥರ ಆಗುತ್ತಾ ಕ್ಯಾಬ್ ಯಾರಾಗ ಡ್ರೈವರ್ಗಳಿದ್ರೆ ನಮ್ಮ ಕ್ಯಾಬ್ ಡ್ರೈವರ್ಗಳು, ನಿಮಗೇನೋ ಆ ಥರ ಆಗುತ್ತಾ ಒಂದ್ಸಲ ಕಮೆಂಟ್ ಮಾಡಿರಿ ಆಯಿತಾ. ನನಗೆ ಆ ಥರ ಆಗತ್ತೆ. ಏನಕ್ಕಂದ್ರೆ ಅದು ನೋಡ್ಬಿಟ್ರೆ ಭಯ ಆಗ್ಬಿಡುತ್ತೆ. ಅಯ್ಯೋ ಹೋಗ್ತಾ ಇರ್ತೀವಿ, ನಾವು ನೆಟ್ಟಿಗೆ ಹೋಗ್ತೀವಿ, ಹಿಂದೆ ಬರೋನು ಮುಂದೆ ಬರೋನು ಸ್ವಲ್ಪ ಪಕ್ಕದಲ್ಲಿರೋರು ಅವ್ರು ಕರೆಕ್ಟಾಗಿ ಬರಬೇಕಲ್ಲ. ಗುದ್ಗಿದ್ಬಿಟ್ರೆ ಏನು ಮಾಡೋದು, ಏನಾರು ಆಗ್ಬಿಟ್ರೆ ಏನು ಮಾಡೋದು ಅಂತ ಒಂದೊಂದ್ಸಲ ಭಯ ಆಗ್ಬಿಡುತ್ತೆ. ಯಾವಾಗಲೂ ಅಪರೂಪಕ್ಕೆ ಆ ಥರ ಭಯ ಆಗೋದು ಯಾವಾಗಲೂ ಇಲ್ಲ, ಬಟ್ ಆ ಥರ ಭಯ ಆಗ್ಬಿಡುತ್ತೆ. ಆ ಥರ ಭಯ ಆಗ್ಬಿಟ್ರೆ ಮೀಟರ್ ಆಫ್ ಆಗ್ಬಿಡುತ್ತೆ ಸ್ವಲ್ಪ. ಸೊ ಆ ಥರ ಆಯ್ತು ಇವಾಗ ಆಯಿತಾ. ಆರಾಮ್ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀನಿ ಬನ್ನಿ. 5:17 ಟೈಮು. ಒಂದು ಡ್ಯೂಟಿ ಬಿದ್ದಿದೆ, ರಿಸರ್ವೇಷನ್ ಟ್ರಿಪ್ಪು. ಸೊ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ರಿಚರ್ಡ್ಸ್ ಟೌನ್ ಇದೆಯಲ್ಲ, ಸೊ ಅಲ್ಲಿಂದ ಪಿಕಪ್ಪು. ಆಲ್ರೆಡಿ ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಪಿಕಪ್ಗೆ. ಸೊ ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು ಇಲ್ಲಿ ತನಕ 6 ಟ್ರಿಪ್ಸ್ ಆಗೈತೆ. ಯಾವ ಟ್ರಿಪ್ಸು ಎಷ್ಟೆಷ್ಟು ಅಂತ ಅನ್ನೋದು ಇಲ್ಲಿ ಕ್ಯಾಲಿಕ್ಸಲ್ಲಿ ನಿಮಗೆ ಕಾಣಿಸ್ತಿರುತ್ತೆ. ಆಲ್ರೆಡಿ ನೋಡಿ ಕಾಣಿಸ್ತಿರುತ್ತೆ. ಫಸ್ಟ್ 710, 619 ಈ ಥರ ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಇದು 770 ರೂಪಾಯಿ. ಇಲ್ಲಿ ಟ್ರಿಪ್ಸ್ ಬಂದ್ಬಿಟ್ಟು ತೋರಿಸ್ತೀನಿ. 710 ಸ್ಟಾರ್ಟಿಂಗು. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, 23ನೇ ತಾರೀಕು 3:15 ಸ್ಟಾರ್ಟ್ ಮಾಡಿರೋದಲ್ಲ ಈ ವಿಡಿಯೋನ. ಸೊ 3:15 ಪಿಕ್ ಮಾಡಿದ್ದು ಬಂದ್ಬಿಟ್ಟಿದ್ದು. ಸೊ 710, ಆಮೇಲಿಂದ 619, 519, 287, ಒಂದು ನಿಮಿಷ, 747 ಪ್ಲಸ್ಸು ಇವಾಗ ಡ್ರಾಪ್ ಮಾಡೋದು ಬಂದ್ಬಿಟ್ಟು ಅದು 760 ಚಿಲ್ಡ್ರೇನು ಬರುತ್ತೆ. ಇದೊಂದು ರಿಸರ್ವೇಷನ್ ತೊಗೊಂಡಿರೋದು ಅಮೌಂಟು ತೋರಿಸ್ಬಿಡ್ತೀನಿ ನಿಮಗೆ. 770 ರೂಪಾಯಿ, 770 ಟೋಟಲ್. ಇದನ್ನು ಡ್ರಾಪ್ ಮಾಡಿದ್ರೆ ಇವಾಗ ಬಂದಿರೋದನ್ನು. ಸೊ ಟೋಟಲ್ ಅರ್ನಿಂಗ್ಸ್ ಬಂದು 4119 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಹತ್ತತ್ರ ಒಂದು 6 ಗಂಟೆ ಅಂದರೆ ಎಷ್ಟಾಯಿತು, ಬೆಳಗ್ಗೆ ಒಂದು 4 ಅವರ್ ಲಾಗಿ, ಇನ್ನು 3 ಗಂಟೆಯಿಂದ 3:30 12 ಅವರ್ಗೆ ಇಷ್ಟು ಅರ್ನಿಂಗ್ಸ್ ಆಗುತ್ತೆ. ಗಾಡಿ ಬಂದ್ಬಿಟ್ಟು ಇವತ್ತು ನೀವು ಓಡಿದೆ ಕಿಲೋಮೀಟರ್ ಆಯಿತಾ. ಅದತ್ರ 180 ಕಿಲೋಮೀಟ್ರು. 180 ಆಲ್ರೆಡಿ 180 ಇದೆ. ಇದೊಂದು ಡ್ರಾಪ್ ಮಾಡೋದ ತತ್ತ ಒಂದು 210 ಕಿಲೋಮೀಟ್ರ್ ಆಗಿದೆ ಟೋಟಲ್ಲು. 210 ಕಿಲೋಮೀಟ್ರ್ ಗಾಡಿಗೆ ಓಡಿರೋದು. CNG ನಿಮಗೆ 210 ಕಿಲೋಮೀಟ್ರ್ ಒಂದು ಲೆಕ್ಕ ಹಾಕೊಳ್ಳಿ. ಒಂದು ಫುಲ್ ಟ್ಯಾಂಕ್ CNGನೇ ಆಲ್ಮೋಸ್ಟು ಕೌಂಟ್ ತೊಗೊಳಕ್ಕಾಗೋದು. 4,000 ಚಿಲ್ಲರೆಯಲ್ಲಿ ಒಂದು CNG ಅಮೌಂಟ್ನ ಮೈನಸ್ ಮಾಡ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ, ಸೊ ಅರ್ನಿಂಗ್ಸು, ಸೊ ಅದು ಬಂದ್ಬಿಟ್ಟು ಫ್ಯೂಲು. ಸೊ ಫ್ಯೂಲ್ ಇನ್ಕ್ಲೂಡ್ ಇರಲ್ಲ. ಫ್ಯೂಲ್ ದುಡ್ಡು ನಾನು ದುಡ್ಕೊಂಡು ಅದು ಸಪ್ರೇಟು, ಅದನ್ನ ಮೈನಸ್ ಮಾಡಿ ಇನ್ನು ಮಿಕ್ಕೊಂಡಿರೋದು ಅಮೌಂಟನ್ನು ಮಾತ್ರ ಹೇಳ್ತೀನಿ. ಇನ್ನು ಮಿಕ್ಕೊಂಡಿರೋ ಅಮೌಂಟು ಈಗ ಒಂದು 4,000, 4,500 ರೂಪಾಯಿ ಅರ್ನಿಂಗ್ಸ್ ಆಗಿರುತ್ತೆ ಅಂದ್ಕೊಳ್ಳಿ ಆ ವಿಡಿಯೋದ ಒಂದು ದಿನದ ಅರ್ನಿಂಗ್ಸಲ್ಲಿ. ಸೊ ಅದರಲ್ಲಿ ಒಂದು 1,000 ರೂಪಾಯಿ, 1,500, 200 ರೂಪಾಯಿ, 1,100 ರೂಪಾಯಿ CNG ಹೋಗಿದ್ರೆ, ಸೊ ಅದನ್ನು ಮೈನಸ್ ಮಾಡಿಬಿಟ್ಟು ಇನ್ನು ಮಿಕ್ಕಿದೇನು 3,000 ರೂಪಾಯಿನ 3,000 ರೂಪಾಯಿ ಏನಿರುತ್ತೆ, ಸೊ ಅದನ್ನು ಮಾತ್ರ ನಿಮ್ಗೆ ಹೇಳ್ತೀನಿ. ಪ್ರತಿ ವಿಡಿಯೋದಲ್ಲೂ CNGನ ನಾನು ರಿಮೂವ್ ಮಾಡಿರ್ತೀನಿ. CNGದು ಅವತ್ತೊಂದು ದಿನದ್ದು ಏನಿರುತ್ತೆ ಅದನ್ನು ಮೈನಸ್ ಮಾಡಿ ಮಿಕ್ಕೊಂಡಿರೋ ಅಮೌಂಟ್ ಏನಿದೆ ಅದನ್ನು ಹೇಳ್ತೀನಿ. ಸೊ ಆ ಒಂದು ಮಿಕ್ಕೊಂಡಿರೋ ಅಮೌಂಟಲ್ಲಿ ಮಂತ್ಲಿ ನಾನು ಎಷ್ಟು ದುಡಿತೀನಿ ಅದರಲ್ಲಿ ಬಂದ್ಬಿಟ್ಟು ಇನ್ನೂ ಖರ್ಚುಗಳಿರುತ್ತೆ. ಗಾಡಿ ಸರ್ವೀಸು ಮತ್ತು ಗಾಡಿಗೆ ಇನ್ಸೂರೆನ್ಸು ಮತ್ತು ಗಾಡಿ EMI ಇದೆಲ್ಲ ಎತ್ತಿಕ್ಬೇಕಾಗತ್ತೆ. ಸೊ ಈ ಥರ ಇರುತ್ತೆ ಆಯಿತಾ. ಸೊ ಅಷ್ಟು ಕೂಡ ನಮಗೆ ಮಿಕ್ಕೊಳ್ಳುತ್ತೆ ಅನ್ನೋದು ಸುಳ್ಳು. ಆ ಥರ ಮಿಕ್ಕೊಳ್ಳಲ್ಲ. ಎಷ್ಟು ದುಡಿದ್ರೂ ನಿಮಗೆ ಈಗ ಒಂದು ದಿನ ಹೇಳ್ತೀನಿ ನಿಮಗೆ, 1 ಮಂತ್ ಕರೆಕ್ಟಾಗಿ ನಾನು ಡ್ಯೂಟಿ ಮಾಡಿಬಿಟ್ಟು ಎಷ್ಟು ದುಡ್ದಿದ್ದೀನಿ, ಅದರಲ್ಲಿ ಎಷ್ಟು ಖರ್ಚು ಹೋಗಿದೆ ಗಾಡಿಗೆ, ಅದಕ್ಕೆ ಇದಕ್ಕೆ. ನಮ್ಮ ಪರ್ಸ್ನಲ್ಲು ಕಮಿಟ್ಮೆಂಟೇ ಬೇರೆ, ಗಾಡಿನ ಸಾಕೋದೇ ಬೇರೆ. ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾಳೆ ಆ್ಯಕ್ಚುಲಿ ಇವತ್ತು ಭಾನುವಾರ 25ನೇ ತಾರೀಕು. ಸೊ ಇವತ್ತು ನೈಟ್ ಏನು ಮಾಡೋಕ್ಕೋಗಲ್ಲ, ಏನಕ್ಕೆ ನಮ್ಮ ಊರಲ್ಲಿ ಸ್ವಲ್ಪ ಊರ ಹಬ್ಬ ಇದೆ, ಜಾತ್ರೆ. ಸೊ ಅದರಿಂದ ಇವತ್ತೇನು ನಿಮ್ಮ ಭಾನುವಾರದ್ದೇನು ಅರ್ನಿಂಗ್ ವಿಡಿಯೋ ಬರೋಲ್ಲ. ಇವಾಗೇನು ನೋಡಿದ್ದು ಇಷ್ಟೇ ಆಯಿತಾ.